ಜನರಿಕ್ ಔಷಧಿಗಳು. ವೀಕ್ಷಕರೇ, ನನ್ನ VHJ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜನರಿಕ್ ಔಷಧಿಗಳ ಹಾಗೂ ಅವುಗಳ ಆನ್ಲೈನ್ ಲಭ್ಯತೆ ಕುರಿತು ಮಾಹಿತಿ ನೀಡುತ್ತಿದ್ದೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಲೈಕ್ ಆದಲ್ಲಿ ಲೈಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಕಾಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಕಾಮೆಂಟ್ ಕೊಡಿ. ವೀಕ್ಷಕರ ಗಮನಕ್ಕೆ, ಈ ಚಾನಲ್ನಲ್ಲಿ ವಿವರಿಸುವ ಎಲ್ಲ ಮಾಹಿತಿಗಳನ್ನು ಅಳವಡಿಸಿಕೊಳ್ಳಲು ಮೊದಲು ತಪ್ಪದೆ ನಿಮ್ಮ ವೈದ್ಯರ ಸಲಹೆ ಪಡೆಯಲು ಸೂಚಿಸಲಾಗಿದೆ. ಹಕ್ಕು ನಿರಾಕರಣೆ ಘೋಷಣೆ. ಈ ಚಾನಲ್ನಲ್ಲಿ ನೀಡುವ ಪ್ರತಿಯೊಂದು ಮಾಹಿತಿಯು ಸಾರ್ವಜನಿಕರ ತಿಳುವಳಿಕೆಗೆ ಮಾತ್ರ ನೀಡಲಾಗುವುದು. ಈ ಎಲ್ಲ ಮಾಹಿತಿಯನ್ನು ಸಾರ್ವಜನಿಕರು ಅಳವಡಿಸಿಕೊಳ್ಳುವ ಮೊದಲು ಅವರ ವೈದ್ಯರ ಸಲಹೆಯನ್ನು ತಪ್ಪದೆ ಪಡೆಯಲು ಸೂಚಿಸಿದೆ. ಜನರಿಕ್ ಔಷಧಿಗಳು ಅಲೋಪಥಿಕ್ ಔಷಧಿಗಳಿಗಿಂತ 50% ರಿಂದ 90% ಕಡಿಮೆ ಬೆಲೆಗೆ ದೊರೆಯುತ್ತವೆಯೇ? ಹೌದು. ಒಂದೇ ರೋಗಕ್ಕೆ ಜನರಿಕ್ ಔಷಧಿ ಹಾಗೂ ಅಲೋಪಥಿಕ್ ಔಷಧಿ ಮಧ್ಯೆ ಏನಾದರೂ ವ್ಯತ್ಯಾಸ ಇದೆಯೇ? ಅಷ್ಟು ಕಡಿಮೆ ಬೆಲೆಗೆ ಜನರಿಕ್ ಔಷಧಿಗಳು ಹೇಗೆ ದೊರೆಯುತ್ತವೆ? ಜನರಿಕ್ ಔಷಧಿ ಅಲೋಪಥಿಕ್ ಔಷಧಿಗಿಂತ 50% ರಿಂದ 90% ಕಡಿಮೆ ಬೆಲೆಗೆ ದೊರೆಯುವುದು ಎಂದಾಗ ಜನರಿಕ್ ಔಷಧಿಯ ಮೇಲೆ ಸಂಶಯ ಬರುವುದು ಸಹಜ. ನನಗೂ ಕೂಡ ಅದೇ ರೀತಿ ಅನ್ನಿಸಿತ್ತು. ಆದರೆ ವಾಸ್ತವದಲ್ಲಿ ನಾನು ಜನರಿಕ್ ಔಷಧಿಯ ಕುರಿತು ಅಧ್ಯಯನ ಮಾಡಿದಾಗ ನೈಜ ವಿಷಯ ತಿಳಿಯಿತು. ಅದೇನೆಂದರೆ, ಪ್ರತಿ ಅಲೋಪಥಿಕ್ ಔಷಧಿಯು ಪೇಟೆಂಟ್ ಹೊಂದಿರುತ್ತದೆ. ಪೇಟೆಂಟ್ ಪಡೆಯುವಾಗ ಔಷಧದ ಎಲ್ಲ ರಸಾಯನಗಳ ಹಾಗೂ ತಯಾರಿಸುವ ವಿಧಾನವನ್ನು ಪೇಟೆಂಟ್ ಆಫೀಸಿಗೆ ತಿಳಿಸಿರುತ್ತಾರೆ. ಆದರೆ ಪೇಟೆಂಟ್ ಹೊಂದಿದವರು ಮಾತ್ರ ಆ ಔಷಧಿ ತಯಾರಿಸಲು ಹಕ್ಕು ಹೊಂದಿರುತ್ತಾರೆ. ಕೆಲವು ಔಷಧ ಕಂಪನಿಗಳು ಪೇಟೆಂಟ್ಗಳ ಮೂಲ ಹಕ್ಕುದಾರರಿಂದ ಪೇಟೆಂಟ್ ಖರೀದಿ ಅಥವಾ ರಾಯಲ್ಟಿ ಮೇಲೆ ಲೈಸೆನ್ಸ್ ಮೂಲಕ ಪಡೆದು ಅವರದೇ ಆದ ಕಂಪನಿ ಬ್ರ್ಯಾಂಡ್ ಹೆಸರಿನಲ್ಲಿ ಔಷಧ ತಯಾರಿಸಿ ಮಾರುತ್ತಾರೆ. ಆ ಔಷಧಿಯ ನಿಜವಾದ ಬೆಲೆ ಉದಾಹರಣೆಗೆ ₹15 ಪ್ರತಿ ಗುಳಿಗೆಗೆ ಇರುತ್ತದೆ. ಈ ದರಕ್ಕೆ ಎಲ್ಲ ಹಂತದ ಕಮಿಷನ್ಗಳ ಮೊತ್ತ ಹಾಗೂ ಅವರ ಲಾಭ ಸೇರಿಸಿ ಮನಬಂದಂತೆ ಪ್ರತಿ ಗುಳಿಗೆಗೆ ₹21 ಅಥವಾ 28.50 ದಂತೆ ಬ್ರ್ಯಾಂಡೆಡ್ ಕಂಪನಿಗಳು ಮಾರಾಟ ಮಾಡುತ್ತವೆ. ಈ ಪೇಟೆಂಟ್ ಅವಧಿ ವಿಸ್ತರಣೆ ಮಾಡದೇ ಇದ್ದಲ್ಲಿ ಯಾವುದೇ ಔಷಧಿಯ ತಯಾರಿಸುವ ಮೂಲ ಹಕ್ಕು 20 ವರ್ಷ ಮಾತ್ರ ಇದ್ದು, ನಂತರ ಔಷಧಿ ಪೇಟೆಂಟ್ ಹೊಂದಿದವರಿಗೆ ಮಾತ್ರವಲ್ಲದೆ ಸಾರ್ವಜನಿಕರು ತಯಾರಿಸುವ ಹಕ್ಕು ಇರುತ್ತದೆ. ಆಗ ಯಾರು ಬೇಕಾದರೂ ಈ ಗುಳಿಗೆ ಅಥವಾ ಔಷಧಿಯನ್ನು ತಯಾರಿಸಬಹುದು. ಈ ಕಾರಣದಿಂದ ಸರ್ಕಾರವು ಪೇಟೆಂಟ್ ಅವಧಿ ಮುಗಿದ ಔಷಧಗಳಿಗೆ ಉತ್ತೇಜನ ನೀಡಿ ಸಾರ್ವಜನಿಕರಿಗೆ ಮೂಲ ದರ, ಅಂದರೆ ಮೇಲೆ ತಿಳಿಸಿದ ಉದಾಹರಣೆಯ ಗುಳಿಗೆಯನ್ನು ₹15ಕ್ಕೆ ದೊರಕುವಂತೆ ಮಾಡುತ್ತಾರೆ. ಜನರಿಕ್ ಔಷಧವು ಮೂಲತಃ ರಾಸಾಯನಿಕ ಪೇಟೆಂಟ್ಗಳಿಂದ ರಕ್ಷಿಸಲ್ಪಟ್ಟ ಸ್ವಾಮ್ಯದ ಔಷಧದಂತೆಯೇ ಅದೇ ರಾಸಾಯನಿಕ ವಸ್ತುವನ್ನು ಹೊಂದಿರುತ್ತದೆ. ಮೂಲ ಔಷಧಿಗಳ ಮೇಲಿನ ಪೇಟೆಂಟ್ಗಳ ಅವಧಿ ಮುಗಿದ ನಂತರ ಜನರಿಕ್ ಔಷಧಿಗಳನ್ನು ಮಾರಾಟ ಮಾಡಲು ಅನುಮತಿಸಲಾಗುತ್ತದೆ. ಸಕ್ರಿಯ ರಾಸಾಯನಿಕ ವಸ್ತು ಒಂದೇ ಆಗಿರುವುದರಿಂದ ಜನರಿಕ್ ವೈದ್ಯಕೀಯ ಪ್ರೊಫೈಲನ್ನು ಅವು ಪೇಟೆಂಟ್ ಪಡೆದ ಸಮಯದಲ್ಲಿ ಅವುಗಳ ಕಾರ್ಯಕ್ಷಮತೆ ಹೋಲಿಸಿದರೆ ಕಾರ್ಯಕ್ಷಮತೆಯಲ್ಲಿ ಸಮಾನವಾಗಿರುತ್ತವೆ. ಜನರಿಕ್ ಔಷಧವು ಮೂಲ ಔಷಧದಂತೆಯೇ ಅದೇ ಸಕ್ರಿಯ ಔಷಧಿಯ ಘಟಕಾಂಶವನ್ನು ಹೊಂದಿರುತ್ತದೆ. ಜನರಿಕ್ ಔಷಧಿ ಯಾವುದೇ ಬೇರೆ ಔಷಧಿ ಆಗಿರದೆ ಅಲೋಪಥಿಕ್ ಔಷಧಿಯ ರಸಾಯನಗಳನ್ನೇ ಹೊಂದಿರುತ್ತದೆ. ಆದರೆ ಇದು ಉತ್ಪಾದನಾ ಪ್ರಕ್ರಿಯೆ, ಸೂತ್ರೀಕರಣ, ಸಹಾಯಕ ವಸ್ತುಗಳು, ಬಣ್ಣ, ರುಚಿ ಮತ್ತು ಪ್ಯಾಕೇಜಿಂಗ್ನಂತಹ ಕೆಲವು ಗುಣಲಕ್ಷಣಗಳಲ್ಲಿ ಮಾತ್ರ ವಿಭಿನ್ನವಾಗಿರಬಹುದು ಅಷ್ಟೇ. ಜನರಿಕ್ ಔಷಧಿ ಕುರಿತು ಒಂದು ಆ್ಯಪ್ ಕೂಡ ಲಭ್ಯವಿದೆ. ಅದರ ಹೆಸರು ಪ್ಲಾಟಿನಮ್ ಎಕ್ಸ್. ಇದರ ಮುಖಾಂತರ ಆನ್ಲೈನ್ನಲ್ಲಿ ನಿಮ್ಮ ಬಾಗಿಲಿಗೆ ಜನರಿಕ್ ಔಷಧಿಯನ್ನು ಪಡೆಯಬಹುದು. ಈ ಆ್ಯಪ್ನಲ್ಲಿ ನಿಮಗೆ ನಿಮ್ಮ ವೈದ್ಯರು ಬರೆದುಕೊಟ್ಟ ಅಲೋಪಥಿಕ್ ಔಷಧಿಯ ಹೆಸರನ್ನು ಟೈಪ್ ಮಾಡಿದಾಗ ಅದಕ್ಕೆ ಸಮನಾದ ಜನರಿಕ್ ಔಷಧಿಯ ಹೆಸರನ್ನು ಆ್ಯಪ್ ಸೂಚಿಸುತ್ತದೆ.
ಈ ಆ್ಯಪ್ ಉಪಯೋಗಿಸುವ ಕುರಿತು ಹಂತ ಹಂತವಾಗಿ ಈ ಕೆಳಗೆ ವಿವರಿಸಲಾಗಿದೆ. ಹಂತ 1, ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಕ್ಲಿಕ್ ಮಾಡಿ. ಹಂತ 2, ನಂತರ ಸರ್ಚ್ನಲ್ಲಿ ಕ್ಲಿಕ್ ಮಾಡಿ. ಹಂತ 3, ಮೇಲೆ ಸರ್ಚ್ ಬ್ಲಾಕ್ ಬರುತ್ತದೆ. ಹಂತ 4, ಸರ್ಚ್ನಲ್ಲಿ ಉದಾಹರಣೆಗೆ ಪ್ಲಾಟಿನಮ್ RX ಎಂಬ ಔಷಧಿ ಹೆಸರನ್ನು ಟೈಪ್ ಮಾಡಿ. ಹಂತ 5, ನಂತರ ಈ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿ. ಹಂತ 6, ಈಗ ಪ್ಲಾಟಿನಮ್ RX ಆ್ಯಪ್ ಡೌನ್ಲೋಡ್ ಆಗಿ ಇನ್ಸ್ಟಾಲೇಷನ್ಗೆ ಕೇಳುತ್ತದೆ. ಆಗ ಇನ್ಸ್ಟಾಲ್ ಕ್ಲಿಕ್ ಮಾಡಿ. ನಂತರ ನಿಮ್ಮ ಮೊಬೈಲ್ನಲ್ಲಿ ಬೇರೆ ಆ್ಯಪ್ಗಳ ಜೊತೆಗೆ ಈ ಆ್ಯಪ್ ಇನ್ಸ್ಟಾಲ್ ಆಗಿರುತ್ತದೆ. ಬೇಕಾದರೆ ಅದನ್ನು ಫ್ರಂಟ್ ಸ್ಕ್ರೀನ್ಗೆ ತನ್ನಿ. ಹಂತ 7, ನಂತರ ಪ್ಲಾಟಿನಮ್ RXನ ಈ ಚಿಹ್ನದ ಮೇಲೆ ಕ್ಲಿಕ್ ಮಾಡಿ. ಹಂತ 8, ಆ್ಯಪ್ ಓಪನ್ ಆಗುತ್ತದೆ. ಹಂತ 9, ಸರ್ಚ್ನಲ್ಲಿ ನಿಮಗೆ ಬೇಕಾದ ಅಲೋಪತಿಕ್ ಔಷಧಿಯ ಹೆಸರನ್ನು ಟೈಪ್ ಮಾಡಿ. ಉದಾಹರಣೆಗೆ ಥೈರಾಯ್ಡ್ ಔಷಧಿ ಎಲ್ಟ್ರಾಕ್ಸಿನ್ 75 ಎಂದು ಟೈಪ್ ಮಾಡೋಣ. ಹಂತ 10, ಎಲ್ಟ್ರಾಕ್ಸಿನ್ 75 ಅಲೋಪತಿಕ್ ಟೈಪ್ ಮಾಡೋದನ್ನು ನೀವು ಕಾಣಬಹುದು. ಕೆಳಗೆ ಬಲಗಡೆಗೆ ಸಮನಾದ ಜೆನರಿಕ್ ಔಷಧಿ ಥೈರಾಯ್ಸ್ 75 ಎಂದು ತೋರಿಸುತ್ತದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಆಗ ಹಂತ 11 ಈ ವಿಂಡೋ ಓಪನ್ ಆಗುತ್ತದೆ. ಇದರಲ್ಲಿ ಕ್ಲಿಕ್ ಆನ್ ಆ್ಯಡ್ ಟು ಕಾರ್ಟ್ ಇದರ ಮೇಲೆ ಕ್ಲಿಕ್ ಮಾಡಿ. ಹಂತ 12 ಎಡಗಡೆಗೆ ಕ್ವಾಂಟಿಟಿ ಮೇಲೆ ಕ್ಲಿಕ್ ಮಾಡಿ. ಹಂತ 13 ಈ ವಿಂಡೋ ಓಪನ್ ಆಗುತ್ತದೆ. ಇದರಲ್ಲಿ ನಿಮಗೆ ಎಷ್ಟು ಬಾಟ್ಲಿಗಳು ಬೇಕೋ ಅಷ್ಟು ಸೆಲೆಕ್ಟ್ ಮಾಡಿ. ಉದಾಹರಣೆಗೆ 1. ಹಂತ 14 ಈಗ ಗೋ ಟು ಕಾರ್ಟ್ ಎಂಬ ಐಕಾನ್ ಮೇಲೆ ಕೆಳಗಡೆಗೆ ಕ್ಲಿಕ್ ಮಾಡಿ. ಹಂತ 15 ಹಂತ 14ರ ನಂತರ ಈ ವಿಂಡೋ ಬರುತ್ತದೆ. ಇದರಲ್ಲಿ ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ. ಲುಕ್ ಎಟ್ ದಿ ಆರ್ಡರ್ ಅಬೌವ್. ದೇರ್ ಆರ್ 2 ಐಟಮ್ಸ್ ₹77.10 ಪ್ಲಸ್ 19.60. ಅಂದರೆ ಈಗ 2 ಆರ್ಡರ್ಗಳನ್ನು ಮಾಡಲಾಗಿದೆ. 2 ಔಷಧಿಗಳು. ಅವುಗಳ ಬೆಲೆ ಕೂಡ 77.10 ಪೈಸೆ ಹಾಗೂ 19.60 ಪೈಸೆ. ಹಂತ 16 ಈ ದರದಲ್ಲಿ 300ಕ್ಕಿಂತ ಕಡಿಮೆ ಇರುವುದಕ್ಕೆ ಡೆಲಿವರಿ, ಕೋಲ್ಡ್ ಸ್ಟೋರೇಜ್ ಮುಂತಾದವುಗಳನ್ನು ಸೇರಿಸಿ ಒಟ್ಟು 258.52 ಪೈಸೆ ಬಿಲ್ ಆಗಿದೆ. ಪೇ ಕ್ಲಿಕ್ ಮಾಡಿ UPIದಿಂದ ಹಣ ಕಳಿಸಿರಿ. ಆರ್ಡರ್ ಮಾಡಿದ ನಂತರ ಅಂದಾಜು 1 ವಾರದ ನಂತರ ಮನೆ ಬಾಗಿಲಿಗೆ ಜೆನರಿಕ್ ಔಷಧಿ ಬಂದು ತಲುಪುತ್ತದೆ. ಈ ಬಾಕ್ಸ್ನಲ್ಲಿ ನೋಡಬಹುದು, ನಾನು ಈ ಔಷಧಿಯನ್ನು ಪಡೆದಿರುತ್ತೇನೆ. ಸೂಚನೆ: ಆರ್ಡರ್ ಮೊತ್ತದ ಕುರಿತು ಕೆಲವು ಗಮನಿಸಬೇಕಾದ ಅಂಶಗಳನ್ನು ಮುಂದೆ ₹300 ಅದಕ್ಕಿಂತ ಕಡಿಮೆ ಇರುವ ಔಷಧಗಳ ಆರ್ಡರ್ಗೆ ಡೆಲಿವರಿ ಚಾರ್ಜ್ 99 ಸೇರಿಸಲಾಗುವುದು. ಆರ್ಡರ್ ಮೊತ್ತ 500ಕ್ಕಿಂತಲೂ ಕಡಿಮೆ ಇದ್ದಲ್ಲಿ ಡೆಲಿವರಿ ಚಾರ್ಜಸ್ 49 ಸೇರಿಸಲಾಗುವುದು. ಇದರ ಜೊತೆಗೆ ಕೋಲ್ಡ್ ಸ್ಟೋರೇಜ್ ಐಟಮ್ ₹49, ಫ್ರೀ ಡೆಲಿವರಿ 500ಕ್ಕಿಂತ ಹೆಚ್ಚಿಗೆ ಆರ್ಡರ್ ಮಾಡಿದಲ್ಲಿ ಹ್ಯಾಂಡ್ಲಿಂಗ್ ಚಾರ್ಜ್ ₹9 ಸೇರಿಸಲಾಗುವುದು. ಕೊನೆ ಮೆಂಬರ್ಸ್ 9 ಆರ್ಡರ್ ನಂತರ ಮೆಂಬರ್ಶಿಪ್ ಆದಲ್ಲಿ ಫ್ರೀ ಡೆಲಿವರಿಯನ್ನು ಕೊಡಲಾಗುವುದು. ಒಟ್ಟು ನಿಮ್ಮ ಆರ್ಡರ್ ಮೊತ್ತ 500 ಅಥವಾ ಅದಕ್ಕಿಂತ ಮೇಲ್ಪಟ್ಟಿದ್ದಲ್ಲಿ ಯಾವುದೇ ಇತರೆ ಮೊತ್ತ ಸೇರಿಸದೆ ಕೇವಲ ಔಷಧ ಮೊತ್ತದಲ್ಲಿಯೇ ಜೆನರಿಕ್ ಔಷಧಿ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತದೆ. ಸೂಚನೆ: ಈ ರೀತಿ ನೀವು ಜೆನರಿಕ್ ಔಷಧಗಳನ್ನು ನಿಮ್ಮ ವೈದ್ಯರ ಸಲಹೆ ಮೇರೆಗೆ ಪಡೆದುಕೊಳ್ಳಬಹುದು. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಎಡಗಡೆಗೆ ಚಿತ್ರದಲ್ಲಿ ತೋರಿಸಿದಂತೆ ಅಲೋಪತಿಕ್ ಔಷಧಿಯ ಹೆಸರು ಎಲ್ಟ್ರಾಕ್ಸಿನ್ 75. ಅದರ ದರ ₹183.30 ಹಾಗೂ ಇದಕ್ಕೆ ಸಮನಾದ ಜೆನರಿಕ್ ಔಷಧಿಯ ಥೈರಾಯ್ಸ್ 75. ಇದರ ದರ ₹77.10. ಇವುಗಳ ವ್ಯತ್ಯಾಸ ₹106.20. ಅಂದರೆ ಶೇಕಡಾ 57.93 ಕಡಿಮೆ ಅಲೋಪತಿಕ್ ಔಷಧಿಗಿಂತ ಕಡಿಮೆ ದರ. ಇದೇ ರೀತಿ ಬೇರೆ ಬೇರೆ ಔಷಧಿಗಳ ಬೆಲೆಗಳ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳಬಹುದು. ಈ ಕೆಳಗಿನ ವಿಡಿಯೋವನ್ನು ತಪ್ಪದೇ ನೋಡಿ ಹಾಗೂ ತಪ್ಪದೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಬಂಧು ಮಿತ್ರರಿಗೂ
ಸಬ್ಸ್ಕ್ರೈಬ್ ಮಾಡಲು ನನ್ನ ಪರವಾಗಿ ವಿನಂತಿಸಿ ಎಂದು ನನ್ನ ವಿನಂತಿ. ಕೆಳಗಿನ ವಿಡಿಯೋದಲ್ಲಿ ಪ್ಲಾಟಿನಮ್ RX ಡೌನ್ಲೋಡ್ ಮಾಡುವ ವಿವರಗಳನ್ನು ವಿವರಿಸಲಾಗಿದೆ. ಪ್ಲೇಸ್ಟೋರ್ ಕ್ಲಿಕ್ ಮಾಡಿ ಇದರಲ್ಲಿ ಸರ್ಚ್ಗೆ ಹೋಗಿ ಮೇಲೆ ಸರ್ಚ್ನಲ್ಲಿ ಪ್ಲಾಟಿನಮ್ ಅಂತ ಬರೆದಾಗ ಇಲ್ಲಿ ಪ್ಲಾಟಿನಮ್ RX ಬರ್ತದೆ. ಅದನ್ನು ಕ್ಲಿಕ್ ಮಾಡೋಣ. ಈಗ ಪ್ಲಾಟಿನಮ್ RX ಇನ್ಸ್ಟಾಲ್ ಮಾಡೋಣ. ಈಗ ಈ ಆ್ಯಪು ನಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗಿದೆ. ಅದನ್ನು ನಾವು ಇಲ್ಲಿ ಈಗ ಆ್ಯಪ್ ಓಪನ್ ಆಯಿತು. ಇದರಲ್ಲಿ ಥೈರಾಯ್ಡ್ ಗುಳಿಗೆ ಹೆಸರು ಅಲ್ಟ್ರಾಕ್ಸಿನ್ 75 mg ಅಂತ ನಾನು ಬರಿತೀನಿ. ಅದಕ್ಕೆ ಈಕ್ವಲೆಂಟ್ ಆಗಿ ಥೈರೋಯಿಸ್ 75 ಅಂತ ಅದು ಕೊಟ್ಟಿದೆ, ಆಲ್ಟರ್ನೇಟಿವ್ ಜನರಿಕ್ ಮೆಡಿಷನ್. ಇದ್ರ ಮೇಲೆ ಈಗ ಪುನಃ ಕ್ಲಿಕ್ ಮಾಡ್ತೇನೆ. ಈ ರೀತಿ ನಿಮಗೆ ಇಲ್ಲಿ ನೋಡಿ ಎಡಗಡೆಗೆ 183.3 ಅಂದರೆ 183.30 ಯಾವುದಕ್ಕೆ ಅಲೋಪತಿಕ್ ಮೆಡಿಷನ್. ಅದೇ ಮೆಡಿಷನ್ಗೆ ಜನರಿಕ್ ಮೆಡಿಷನ್ಗೆ ಈಕ್ವಲೆಂಟಾಗಿ ಜನರಿಕ್ ಮೆಡಿಷನ್ನು ₹77.10 ಇದೆ. ಈಗ ಕೆಳಗಡೆ ಗೋ ಟು ಕಾರ್ಟ್ ಕ್ಲಿಕ್ ಮಾಡ್ತೇನೆ. ನಾನು 2 ಮೆಡಿಷನ್ಗಳನ್ನು ಸೇರಿಸೀನಿ ಇದರಲ್ಲಿ, ಒಂದು ಒಕಾಮೆಟ್ಟು, ಇನ್ನೊಂದು ಥೈರೋಯಿಸ್. ಅವೆರಡೂ ಸೇರಿ ಆ ನಂತರ ಇದಕ್ಕೆ ಮಿನಿಮಮ್ ಚಾರ್ಜಸ್ ಇರ್ತವೆ. ಒಂದು ಡೆಲಿವರಿ ಚಾರ್ಜಸ್ಸು ₹300 ಕಡಿಮೆ ಇದ್ದರೆ, ಹಾಗೂ ₹500 ಅಂತ ಕಡಿಮೆ ಇದ್ದರೆ ಎಷ್ಟು ಅಂತ ಡೆಲಿವರಿ ಚಾರ್ಜಸ್ಸು, ಪ್ಲಸ್ ಕೋಲ್ಡ್ ಸ್ಟೋರೇಜ್ ಇದ್ದರೆ ಅದ್ರ ಬಗ್ಗೆ ಕೆಲವೊಂದು ಚಾರ್ಜಸ್ಸು, ₹9 ಪ್ಯಾಕೇಜು, ಹೀಗೆಲ್ಲ ಸೇರಿ ₹258.5 ₹258.50 ಆಯಿತು. ಇದರ ಪೇ ಆನ್ಲೈನ್ ಕ್ಲಿಕ್ ಮಾಡ್ತೇನೆ. ಈಗ ಇಲ್ಲಿ ಫೋನ್ಪೇ UPI ಥ್ರೂ ನಾನು ಪೇಮೆಂಟ್ ಮಾಡ್ಬೋದು. ಪೇ ಅಂತ ಕ್ಲಿಕ್ ಮಾಡಿದರೆ ಅದು ಪುನಃ ಈಗ ನಾನು ಪೇಮೆಂಟ್ನ ಮಾಡಬಹುದು. ಮಾಡಿದ ನಂತರ ಆರ್ಡರ್ ಪ್ಲೇಸ್ ಮಾಡ್ದಂಗೆ 1 ವಾರದ ನಂತರ ನಮಗೆ ಅದು ಮನೆಗೆ ಬಂದು ಮೆಡಿಸಿನ್ ಮುಟ್ಟುತ್ತದೆ. ಈ ಚಾನಲನ್ನು ಸಾರ್ವಜನಿಕರ ಸೇವೆಗಾಗಿ ಆರ್ಥಿಕವಾಗಿ ಬಲಪಡಿಸಲು QR ಕೋಡ್ ಸ್ಕ್ಯಾನ್ ಮಾಡಿ ಡೊನೇಟ್ ಮಾಡಿ. ಧನ್ಯವಾದಗಳು.